ನಮಸ್ತೆ. ದಿನ ಭವಿಷ್ಯ ಅಂತೂ ನಾವು ನೋಡಲ್ಲ, ಹೇಗಿರಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮೇಡಮ್ ಅಂತ ಕೆಲವರು ಕೇಳ್ತಾಯಿದ್ರು. ಅದಕ್ಕೆ ಸುಲಭವಾಗಿ ನೀವು ಮಾಡ್ಕೋಬೇಕಾಗಿರೋದು, ಪ್ರತಿದಿನ ನಾವು ಚಪಾತಿ ಅಥವಾ ರೊಟ್ಟಿನ ಮಾಡೇ ಮಾಡ್ತೀವಲ್ವ. ಸೊ ಅದರಲ್ಲಿ ನಾವು ಸ್ವಲ್ಪ ಏನಾದರೂ ವಿಶೇಷವಾದಂಥ ವಸ್ತುಗಳನ್ನು, ಅಂದರೆ ಆ ವಾರಕ್ಕೆ ತಕ್ಕನಾದಂಥ ಒಂದು ವಸ್ತುನ ನಾವು ಸೇರಿಸ್ಕೊಂಡು ರೊಟ್ಟಿ ಮಾಡೋದು ಅಥವಾ ಚಪಾತಿ ಮಾಡೋದು ಮಾಡಿಕೊಂಡು ಮನೆಯವ್ರಿಗೆ ತಿನ್ನಿಸೋದು ಅಥವಾ ನೀವು ತಿನ್ನೋದು ಮಾಡೋದ್ರಿಂದ ಸೊ ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ಬೆಳವಣಿಗೆನ ನಾವು ಕಾಣ್ತೀವಿ ಅಂತ ಹೇಳ್ತೀವಿ. ಎಲ್ಲರೂ ಎಲ್ಲ ತಿಂದುಬಿಟ್ರೆ ಅಕಸ್ಮಾತ್ ತಕ್ಷಣ ಶ್ರೀಮಂತರಾಗ್ಬಿಡ್ತೀವ, ತಕ್ಷಣ ನಮ್ಮ ಜೀವನ ಸರಿ ಹೋಗ್ಬಿಡುತ್ತಾ, ಆ ಥರದ್ದೆಲ್ಲ ಯಾವುದೂ ಇಲ್ಲ. ನಿಧಾನಕ್ಕೇ ನಿಮ್ಮ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಇದರಲ್ಲಿ ಕೆಲವೊಂದು ಉಪಾಯಗಳನ್ನು ಈ ಥರ ಮಾಡಿ ನೋಡಿ. ಸೋಮವಾರ ದಿನ ನೀವು ರೊಟ್ಟಿ ಅಥವಾ ಚಪಾತಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ. ಜಾಸ್ತಿ ಹಾಲು ಆಗಲ್ಲ ಮೇಡಮ್, ನಮಗೆ ಟೀ ಮಾಡೋಕ್ಕೆ ಸಾಲಲ್ಲ ಅಂತಂದರೆ 1 ಸ್ಪೂನ್ ಆದರೂ ಕೂಡ ನೀವು ಅದಕ್ಕೆ ಹಾಲನ್ನು ಸೇರಿಸ್ಕೊಂಡು ಅವತ್ತು ರೊಟ್ಟಿ ಮಾಡಿ ಅಥವಾ ಚಪಾತಿ ಮಾಡಿ ಮನೆಯವರೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಚಂದ್ರ ಶಾಂತಿ ಆಗುತ್ತೆ ಅಂತ ಹೇಳ್ತೀವಿ. ಮಂಗಳವಾರ ದಿನ ಸ್ವಲ್ಪ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಸೇರಿಸ್ಬಿಟ್ಟು ಅದನ್ನು ಅಡುಗೆ ಮಾಡೋದ್ರಿಂದ ಏನಾಗುತ್ತೆ, ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ, ಕುಜ ಶಾಂತಿ ಆಗುತ್ತೆ ಅಂತ ಹೇಳ್ತೀವಿ. ಬುಧವಾರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೇನಾದರೂ ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈ ಥರ ಹಸಿರು ತರಕಾರಿಗಳನ್ನು ಸೇರಿಸಿ ನೀವು ಏನಾದರೂ ಮಾಡ್ತೀನಿ ಅಂತಂದರೆ ಚಪಾತಿ ಅಥವಾ ರೊಟ್ಟಿನ ಮಾಡೋದ್ರಿಂದ ಏನಾಗುತ್ತೆ, ಅದನ್ನು ಎಲ್ಲರೂ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮಗೆ ಬುಧ ಶಾಂತಿ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆಯೇ ಗುರುವಾರ ದಿನ ನೀವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೋದು. ಸೊ ಶುಕ್ರವಾರ ದಿನ ನೀವು ಮೊಸರು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಹಾಕ್ಕೋಬೋದು ಅಂತ ಹೇಳ್ತೀವಿ. ಸೊ ಶನಿವಾರ ದಿನ ಸ್ವಲ್ಪ ಸಾಸಿವೆ ಎಣ್ಣೆ ಅಥವಾ ಕರಿ ಎಳ್ಳನ್ನು ಸೇರಿಸ್ಬಿಟ್ಟು ರೊಟ್ಟಿ ಅಥವಾ ಚಪಾತಿ ಮಾಡಿಕೊಂಡು ಸೇವನೆ ಮಾಡೋದು. ಹಾಗೆಯೇ ಭಾನುವಾರ ದಿನ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಚಪಾತಿ ಅಥವಾ ರೊಟ್ಟಿ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ವಾರ ಪೂರ್ತಿನೂ ನಿಮಗೆ ಯಾವುದೇ ದೋಷಗಳು ಜಾಸ್ತಿ ನಿಮಗೆ ಕಂಡು ಬರೋಲ್ಲ ಅಂತ ಹೇಳ್ತೀವಿ. ಮಾಡೋ ಕೆಲಸಗಳಲ್ಲಿ ಸ್ವಲ್ಪ ಸಕ್ಸಸ್ ಸಿಗ್ತಾ ಹೋಗುತ್ತೆ, ಒಳ್ಳೆ ಕೆಲಸಗಳು ಸಿಗುತ್ತೆ, ಮಕ್ಕಳಿಗೆ ಒಳ್ಳೆ ಓದು ಸಿಗುತ್ತೆ, ಒಳ್ಳೆ ಭವಿಷ್ಯ ಕಟ್ಕೊಡೋಕ್ಕೆ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ನಮ್ಮ ಕೈಯಿಂದ ಆಗೋದಿಷ್ಟು ಅಂತ ನಾವು ಮಾಡಿಕೊಡ್ಬೋದು. ನೀವು ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.